ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದ್ರಲ್ಲಿ ಪತಿ ಪತ್ನಿ ಜಗಳ ಹಾದಿ ಬೀದಿ ರಂಪಾಟ ಆಗೋಗ್ಬಿಟ್ಟಿದೆ. ಹಲವಾರು ಸೀರಿಯಲ್ ಸಿನಿಮಾಗಳಲ್ಲಿ ನಟಿಸಿದ್ದಂತಹ ನಟಿಗೆ ಪತಿಯಿಂದ ಕಿರುಕುಳದ ಆರೋಪ ಕೇಳಿಬಂದಿದ್ದು, ಇವತ್ತು ಮಾತುಕತೆಗೆ ಅಂತ ಕರೆಸಿ ನಟಿ ಹಾಗೂ ಆಕೆಯ ತಾಯಿಯ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾನೆ ಪತಿರಾಯ. ಈಗ ಗಂಡ ಹೆಂಡತಿ ರಾದ್ಧಾಂತದ ನಡುವೆ ಕೂಸು ಬಡವಾಗ್ಬಿಟ್ಟಿದೆ. ಸೀನ್ 1. ನಡು ರಸ್ತೆಯಲ್ಲಿ ಪತ್ನಿ ತಾಯಿಯ ಕಪಾಳಕ್ಕೆ ಹೊಡೆದ ಭೂಪ. ಸೀನ್ 2. ಕಲ್ಲಿನಲ್ಲಿ ಬಡಿದಾಟ, ಕೈ ಮೈಗೆ ಗಾಯ, ರಂಪ ರಾಮಾಯಣ. ಸೀನ್ 3. ಗಂಡನ ಮನೆ ಮುಂದೆ ಮಗು ಬಿಟ್ಟು ತೆರಳಿದ ನಟಿ ಜೋಶಿತಾ. ನಡು ರಸ್ತೆಯಲ್ಲಿ ಹೀಗೆ ಪತಿ ಪತ್ನಿ ಮಗು ಅತ್ತೆ ಮಾವ ಅನ್ನುವ ಸಂಬಂಧಗಳಿಗೆ 3 ಕಾಸಿನ ಬೆಲೆ ಕೊಡದೆ ನಡೆದಿರುವಂಥ ಈ ರಂಪು ರಾಮಾಯಣ ನಿಜಕ್ಕೂ ದಿಗಿಲು ಹುಟ್ಟಿಸಿದೆ. ರಾಮಮೂರ್ತಿ ನಗರದಲ್ಲಿ ಇಂಥದ್ದೊಂದು ಹಾದಿ ಬೀದಿ ರಂಪಾಟ ನಡೆಯೋಕೆ ಕಾರಣ ಇವನೇ ನೋಡಿ, ಸುರೇಶ್ ನಾಯ್ಡು. ಮದುವೆಯಾಗಿ 2 ವರ್ಷವಾಗಿದೆಯಷ್ಟೇ, ಆಗ್ಲೇ ಪತ್ನಿಗೆ ಮಾನಸಿಕ ದೈಹಿಕ ಕಿರುಕುಳ ಕೊಟ್ಟಿದ್ದಾನಂತೆ ಈ ಭೂಪ. ಹೀಗಾಗಿ ನಿನ್ ಜೊತೆ ಬಾಳ್ವೆ ಮಾಡೋಕ್ಕಾಗಲ್ಲ ಅಂತ ಪತ್ನಿ ತಾಯಿ ಮನೆ ಸೇರಿದಾಳೆ. ಇಲ್ಲಿ ಹೀಗೆ ಪತಿಯಿಂದ ಹಲ್ಲೆಗೊಳಗಾದ ಈಕೆ ಬೇರ್ಯಾರೂ ಅಲ್ಲ, ಜೀವನದಿ ಸ್ವಯಂವರ ಸೇರಿದಂತೆ ಹಲವಾರು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲೂ, ಅದರಲ್ಲೂ ಮದಗಜ ಸಿನಿಮಾದಲ್ಲಿ ಶ್ರೀಮುರಳಿಯ ತಂಗಿಯಾಗಿ ನಟಿಸಿದ ಜೋಶಿತಾ. ಕಳೆದ 2 ವರ್ಷದ ಹಿಂದೆ ಈ ಸುರೇಶ್ ನಾಯ್ಡು ಜೊತೆ ಜೋಶಿತಾ ಖುಷಿಯಾಗಿ ಸಪ್ತಪದಿ ತುಳಿದಿದ್ಲು. ಆದ್ರೆ ಮಗುವಾದ ನಂತರ ಸುರೇಶ್ ವರಸೆ ಕಂಪ್ಲೀಟ್ ಚೇಂಜ್ ಆಯ್ತಂತೆ. ಇನ್ಮೇಲೆ ನಟನೆ ಮಾಡೋ ಹಾಗಿಲ್ಲ ಅಂಥೇಳಿ ತಗಾದಿ ತೆಗೀತಿದ್ನಂತೆ. ಈತನ ಕಿರುಕುಳ ಹೆಚ್ಚಾಗ್ತಾ ಇದ್ದ ಹಾಗೆ ಪೂರ್ವ ವಿಭಾಗ ಮಹಿಳಾ ಠಾಣೆಗೆ ಈ ಮೊದಲೂ ಕೂಡ ಜೋಶಿತಾ ಕಂಪ್ಲೇಂಟ್ ಕೊಟ್ಟಿದ್ಲು. ಮಗು ನಮ್ ಜೊತೆಗೆ ಇತ್ತು. ಮಗು ಬಂದು ಹೆಣ್ಮಗು ನನಗಾಗಿರೋದು. ಮಗು ಖರ್ಚಿಗೆ ಅವನು ಯಾವಾಗ ಬೇಕು ಅವಾಗ ಹಾಕೋದು, ಇಲ್ಲ ಹಾಕದೇ ಇರೋದು, ತುಂಬಾ ಪೀಡ್ಸೋದು. ನಾವು ಅವನಿಗೆ ಬೇಡ್ಕೋಬೇಕು, ಅಮೌಂಟ್ ಹಾಕೋ ಮಗು ನೋಡ್ಕೋಬೇಕು ಅಂತ. ಅಪ್ಪ ಅಮ್ಮಂಗೂ ಪ್ರಾಬ್ಲಮ್ ಇರೋದ್ರಿಂದ, ಮದುವೆ ಬಾಣಂತನ ಮತ್ತೆ ಶ್ರೀಮಂತ ಎಲ್ಲದಕ್ಕೂ ಖರ್ಚು ಮಾಡಿರೋದ್ರಿಂದ ಅವ್ರಿಗೂ ಸ್ವಲ್ಪ ಸಾಲಗಳಾಗಿದೆ, ಅವ್ರಿಗೂ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಸರಿ ದುಡ್ಡು ಖರ್ಚು ಕೊಡಪ್ಪ ಮಗುಗೆ, ನಾವು ನೋಡ್ಕೋತೀವಿ ಎಂದು ಅವನು ಖರ್ಚಿಗೆ ಇಷ್ಟ ಬಂದಂಗೆ ಹಾಕೋದು, ಇಲ್ಲ ಹಾಕದೇ ಇರೋದು ಆಟಾಡಿಸ್ತಾ ಇದ್ದ. ಸರಿ ಡಿವೋರ್ಸ್ ಕೊಟ್ಬಿಡಪ್ಪ, ನಮ್ಗೆ ಆಗ್ತಾ ಇಲ್ಲ ನಿನ್ ಸಹವಾಸ ಅಂತೆಲ್ಲ ಹೇಳಿದಕ್ಕೆ, ಕೊಡ್ತೀನಿ ಕೊಡಲ್ಲ ಅಂತ ಆಟಾಡಿಸಿ ನೆನ್ನೆ ಸರಿ ಆಯ್ತು ಕುತ್ಕೊಂಡು ಮಾತಾಡೋಣ ಬನ್ನಿ ನೀವು ಅಂತ ಕರೆಸ್ಕೊಂಡ. ಮನೆ ಹತ್ರ ಹೋದ್ವಿ. ನೀನ್ ಏನಾದ್ರೂ ಮಾಡ್ಕೊ, ನಾನು ದುಡ್ಡು ಕೊಡಲ್ಲ, ಏನ್ ಮಾಡ್ಕೋತೀಯ ಮಾಡ್ಕೊ ಹೋಗು ಅಂದ. ಹೌದಾ ಸರಿ ನಿನ್ ಮಗು ನೀನ್ ಇಟ್ಕೊಳಪ್ಪ ಅಂತ ಹಿಂಗ್ ಕೊಟ್ಟೆ, ಎತ್ಕೊಳ್ಳಿಲ್ಲ. ಅಲ್ಲಿ ಗೇಟ್ ಹತ್ರ ಹಿಂಗ್ ನಿಲ್ಲಿಸ್ಬಿಟ್ಟು ನಾನು ಬರ್ತಾ ಇದ್ದೆ. ಸಣ್ಣ ಪುಟ್ಟ ಮಾತು ಬೆಳೆದು ಎಲ್ಲ ಮಾತಾಡಿದ್ಮೇಲೆ ಒಂದೇ ಸಲ ಅಟ್ಯಾಕ್ ಮಾಡ್ದ ನಮ್ಮ ತಾಯಿಗೆ ಅಟ್ಯಾಕ್ ಮಾಡ್ದ. ಅವ್ರಪ್ಪ ಬಂದ್ರು, ಅವ್ರಪ್ಪನೂ ಬಿಡಿಸ್ಲಿಲ್ಲ, ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈ ತರ ಆಗಿದ್ರಿಂದ ನನ್ನ ತಾಯಿಗೆ ದಯವಿಟ್ಟು ನನಗೆ ಹಾಗೂ ನನ್ನ ತಾಯಿಗೆ ನ್ಯಾಯ ಕೊಡಿಸಿ. ಹೆಣ್ಮಕ್ಳ ಮೇಲೆ ಅವನು ಕೈ ಮಾಡಿದಾನೆ ಅಂದ್ಮೇಲೆ ಅವನು ಶಿಕ್ಷೆ ಆಗ್ಲೇಬೇಕು. ದಯವಿಟ್ಟು ನ್ಯಾಯ ಕೊಡಿಸಿ. ಆ ಬಳಿಕ ರಾಜಿ ಸಂಧಾನವಾಗಿತ್ತು. ನಿನ್ನೆ ಮಾತುಕತೆಗೆ ಅಂತ ಮತ್ತೆ ಕರೆಸಿಕೊಂಡಿದ್ದ ಸುರೇಶ್ ನಾಯ್ಡು ಮನೆ ಬಳಿ ಹೋಗಿದ್ದ ಪತ್ನಿ ಹಾಗೂ ಅತ್ತೆಯ ಮೇಲೆ ಮಾರಣಾಂತಿಕ ಹಲ್ಲೆ. ದೂರಿನ ನಂತರ ಮಾತುಕತೆ ಮಾಡಿ ಸರಿ ಮಾಡಿಕೊಳ್ತೀವಿ ಅಂತ ಹೇಳಿದ್ದ ಸುರೇಶ್ ನಾಯ್ಡು ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ತನ್ನ ಚಾಳಿ ಮುಂದುವರೆಸಿದ್ದ. ಮಗು ನೋಡೋ ನೆಪದಲ್ಲಿ ಜೋಶಿತಾ ತಾಯಿ ಮನೆಗೆ ಬಂದು ಹಲ್ಲೆ ಮಾಡ್ತಿದ್ನಂತೆ. ನಿನ್ನೆ ಕೂಡ ಮಾತಾಡಿ ವಿಚಾರ ಸರಿ ಮಾಡ್ಕೊಳ್ಳೋಣ ಅಂತ ಜೋಶಿತಾ ಹಾಗೆ ಆಕೆಯ ತಾಯಿಯನ್ನ ಮನೆಗೆ ಕರ್ಸ್ಕೊಂಡಿದ್ದಾನೆ. ಈ ವೇಳೆ ಸಾಕಪ್ಪ ನಿನ್ನ ಕಾಟ, ಡಿವೋರ್ಸ್ ಕೊಟ್ಬಿಡು ಅಂತ ಕೇಳಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಸೋ ಇಚ್ಛೆ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಮಗುವನ್ನ ಪತಿ ಮನೆ ಮುಂದೆ ಬಿಟ್ಟು ತೆರಳಿದ ಪತ್ನಿ. ಮಗು ವಿಚಾರ ಮುಂದಿಟ್ಕೊಂಡು ಪತಿ ಪದೇ ಪದೇ ಹಲ್ಲೆ ಮಾಡ್ತಿದ್ದ ಅಂತ ಜೋಶಿತಾ ಆರೋಪಿಸಿದ್ದಾರೆ. ನಿನ್ನೆ ಮಗುವನ್ನ ನೀನೇ ಇಟ್ಕೋ ಅಂತ ಪತಿ ಸುರೇಶ್ ನಾಯ್ಡು ಮನೆಯ ಗೇಟ್ ಒಳಗೆ ಬಿಟ್ಟು ಅಲ್ಲಿಂದ ತೆರಳಿದ್ದಾರೆ ಜೋಶಿತಾ. ಘಟನೆ ಸಂಬಂಧ ಹಲ್ಲೆಗೊಳಗಾದ ಜೋಶಿತಾ ತಾಯಿ ನಯನ, ಮದುವೆ ಮಾಡಿಕೊಟ್ವಿ. ಮದುವೆ ಮಾಡಿಕೊಂಡು ಒಂದು 3 ರಿಂದ 4 ತಿಂಗಳು ಅವನು ನೆಟ್ಟಿಗೆ ನನ್ನ ಮಗಳನ್ನ ಬಾಳಿಸ್ಲಿಲ್ಲ. ನನ್ನ ಮನೆಗೆ ಬರೋಳು ಹೋಗೋಳು ಎಲ್ಲೂ ಒಂದು ದಿನ ಒಂದು ಹನಿಮೂನ್ ಅಂತ ಹೊರಗಡೆ ಹೋಗಿಲ್ಲ. ಆಚೆ ಕಡೆ ಎಲ್ಲೂ ನನ್ನ ಮಗಳನ್ನ ಕರ್ಕೊಂಡು ಹೋಗಿಲ್ಲ. ಮನೆಯಲ್ಲಿ ಒಬ್ರು ಕೆಲಸದವ್ರು ಬೇಕಿತ್ತು, ಕೆಲಸದವ್ರು ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ದ. ಈ ಥರ ಎಲ್ಲ ತೊಂದರೆಗಳು ಕೊಟ್ಕೊಂಡೇ ಬಂದ. ನಂತರ ಮದುವೆ ಆಗಿ 1 ತಿಂಗಳಿಗೆ ಇವರು ಪ್ರೆಗ್ನೆಂಟ್ ಇದ್ರು. ಪ್ರೆಗ್ನೆಂಟ್ ಆದಮೇಲೆ 7ನೇ ತಿಂಗಳಿಗೆ ಶ್ರೀಮಂತ ಮಾಡಿಕೊಂಡು ನಮ್ಮನೆಗೆ ಕರ್ಕೊಂಬಂದ್ವಿ. ಕರ್ಕೊಂಬಂದ್ಮೇಲೆ ಡೆಲಿವರಿ ಆಯಿತು. ಡೆಲಿವರಿ ದಿನನೂ ಹಾಸ್ಪಿಟ್ಲಲ್ಲಿ ತುಂಬ ಜಗಳ ಮಾಡ್ದ.
1 ತಿಂಗಳಿಗೆ ಬಾಣಂತನ ಮಾಡಿ ಕಳಿಸ್ಬೇಕು ಅಂತ. ನಾನು 9 ತಿಂಗಳು ಕಳ್ಸೋಕ್ಕಾಗಲ್ಲ ಅಂತ ಹೇಳಿದೆ. 5 ತಿಂಗಳಾದರೂ ಮಾಡ್ತೀನಪ್ಪ ಅಂತ ಕೇಳಿದೆ. ಆಗಲ್ಲ, 1 ತಿಂಗಳಿಗೆ ಕಳಿಸಿ ಅಂದ. ಹಂಗಾರೆ ನಿನ್ನ ಮನೆಗೆ ನೀನೇ ಕರ್ಕೊಂಡು ಹೋಗು ಅಂತೆಲ್ಲ ನಾವು ಹೇಳಿದ್ವಿ. ಅಲ್ಲೂ ಕೂಡ ಗಲಾಟೆ ಮಾಡ್ದ. ಮತ್ತೆ ಆಯಿತು ನೀವೇ ಕರ್ಕೊಂಡೋಗಿ ಅಂತೇಳಿ ನನ್ನ ಮನೆ ಬಾಗಿಲು ಕರ್ಕೊಂಬಂದುಬಿಟ್ಟ. ಮತ್ತು 2.5 ತಿಂಗಳಿಗೆ ಗಲಾಟೆ ಮಾಡಿಕೊಂಡು ಮಗುನ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ನನ್ನ ಮಗಳಿಗೆ C-ಸೆಕ್ಷನ್ ಆಗಿದೆ. ಹಂಗೂ ಲೈಂಗಿಕ ಕಿರುಕುಳ, ಹಿಂಸೆ ಅವನಿಂದ. ಬೆಳಗ್ಗೆ ಆಯಿತು ಅಂದರೆ ಅತ್ತೆ ಮಾವನ ಕಿರುಕುಳ, ಕೆಲಸ ಮಾಡಿಲ್ಲ ಅಂದರೆ ಆ ಎಮ್ಮ ಮುಖ ಊದಿಸ್ಕೊಳುತ್ತೆ. ನೈಟ್ ಆಯಿತು ಅಂದರೆ ಗಂಡನ ಕಾಟ, ಮಗುಗೆ ಫೀಡ್ ಮಾಡಬೇಕು. ಆ ಹುಡುಗಿ 19 ವರ್ಷದ ಹುಡುಗಿ, ಅಷ್ಟೆಲ್ಲ ಹಿಂಸೆ ಇದ್ರೂ ಅಪ್ಪ ಅಮ್ಮನ ಹತ್ರ ಬಂದು ಯಾವತ್ತೂ ಹೇಳ್ಕೊಂಡಿಲ್ಲ. ಬೇಡ ನಮ್ಮ ಅಪ್ಪ ಅಮ್ಮಂಗೆ ತೊಂದರೆ ಕೊಡಬಾರ್ದು, ನೋವು ಕೊಡಬಾರ್ದು ಅಂತ. ಅವಾಗವಾಗ ಏನೋ ಮುನಿಸ್ ಜಗಳ ಅಂತ ಬರ್ತಿದ್ಲು. ನಾವು ಏನೋ ಹೋಗ್ಬಿಡಮ್ಮ ಇವೆಲ್ಲ ಇದ್ದಿದ್ದೆ, ನಾವು ಇಷ್ಟು ವರ್ಷ ಸಂಸಾರ ಮಾಡಿದ್ದೀವಿ, ಹೋಗಮ್ಮ ಗಂಡನ ಜೊತೆ ಬಾಳು ಬದುಕು ಅಂತ ಹೇಳಿ ನಾವು ಕರ್ಕೊಂಡೋಗಿ 4 ಸಲ ಬಿಟ್ಟು ಬಂದ್ವಿ. 5ನೇ ಸಲಕ್ಕೆ ನನ್ನ ಮಗಳನ್ನ ಪಬ್ಬಿಗೆ ಹೋಗೋಣ, ಸ್ಪಾಗೆ ಹೋಗೋಣ, ಅದೇನೋ ಲಿವಿಂಗ್ ಟುಗೆದರು MG ರೋಡ್ ಅಲ್ಲಿ ಹೋಗೋಣ, ನೀನು ಇನ್ನೊಬ್ಬನ ಜೊತೆ ಕಮಿಟ್ಮೆಂಟ್ ಆಗು, ನೀನು ನೋಡೋಕ್ಕೆ ಚೆನ್ನಾಗಿದೆಯಾ, ನೀನು ಹಂಗಿದೆಯಾ ಹಿಂಗಿದೆಯಾ ಅಂತೆಲ್ಲ ಹೇಳ್ದ. ಅದು ದಾಖಲೆ ಸಮೇತವಾಗಿ ನಾವು ಶಿವಾಜಿನಗರ ಸ್ಟೇಷನಲ್ಲಿ ಕೊಟ್ಟಿದ್ದೀವಿ. ಅವನೇನೇನೆಲ್ಲ ಟೈಪ್ ಮಾಡಿದ್ದ, ಏನೇನೆಲ್ಲ ಕಳಿಸಿದ ಎಲ್ಲ ಕೊಟ್ಟಿದ್ದೀವಿ. ಅಲ್ಲೂ ಕೂಡ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಹಲ್ಲೆ ಹಾಗೆ ಜೀವ ಬೆದರಿಕೆ ಆರೋಪದಡಿ ರಾಮಮೂರ್ತಿನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಸದ್ಯ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಅದೇನೇ ಹೇಳಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಾಯ್ತು ಅನ್ನೋ ಹಾಗೆ ಸುರೇಶ್ ಜೋಶಿತ ಗಲಾಟೆಯಲ್ಲಿ ಏನೂ ಅರಿಯದ ಪುಟ್ಟ ಕಂದಮ್ಮ ಒದ್ದಾಡು ಹಾಗಾಗಿದೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.